ಬರೀ ಬೆಂಗಳೂರು ಮಾತ್ರ ಲಾಕ್ಡೌನ್ ಆಗುತ್ತಾ ಅಥವಾ ಇಡೀ ಕರ್ನಾಟಕಕ್ಕೆ ಕಾದಿದ್ಯಾ ಲಾಕ್ಡೌನ್ ಬಿಸಿ ಅನ್ನೋದನ್ನ ಕಾದ್ ನೋಡ್ಬೇಕು. ಇಡೀ ಕರ್ನಾಟಕ ಮತ್ತೆ ಲಾಕ್ಡೌನ್ ಆಗುತ್ತಾ ಅನ್ನೋದಕ್ಕೆ ಉತ್ತರ ಸಿಗಬೇಕಾಗಿದೆ. ಯಾಕೆ ಹೇಳ್ತಾ ಇದೀವಿ ಅಂದ್ರೆ ಪ್ರಮುಖವಾಗಿ ಬೆಂಗಳೂರು ಲಾಕ್ಡೌನ್ ಆದ್ರೆ ಮಾತ್ರ ಸಾಲೋದಿಲ್ಲ ಅಂತ ಸಾಕಷ್ಟು ಜನ ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಜಿಲ್ಲೆಗಳ ನಡುವೆ ಓಡಾಟಕ್ಕೆ ಬ್ರೇಕ್ ಬೀಳುತ್ತಾ? ಸೋಂಕು ಹೆಚ್ಚಿರುವಂತ ಜಿಲ್ಲೆಗಳು ಲಾಕ್ಡೌನ್ ಆಗ್ತಾವಾ? ಕೊರೋನಾ ಕಟ್ಟಿ ಹಾಕ್ಲಿಕ್ಕೆ ಸಿಎಂ ಮೆಗಾ ಪ್ಲಾನ್ ಅನ್ನ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ನೋಡ್ಬೇಕು ಅದ್ರ ಬಗ್ಗೆ. ಇನ್ನು ಕೂಡ 10-15 ಜಿಲ್ಲೆಗಳು ಲಾಕ್ಡೌನ್ ಆಗ್ತಾವಾ ಅನ್ನೋದಕ್ಕೆ ಉತ್ತರ ಸಿಗಬೇಕು. ಯಾವೆಲ್ಲ ಜಿಲ್ಲೆಗಳು ಲಾಕ್ಡೌನ್ ಆಗ್ಬಹುದು? ಹಾಗಾದ್ರೆ ಊಹಿಸಲಾಗದ ಜಿಲ್ಲೆಗಳಿಗೆ ಬೀಗ ಬೀಳುತ್ತಾ ಅನ್ನುವ ಪ್ರಶ್ನೆಗೆ ಉತ್ತರ ಕೊಡಬೇಕಾಗಿದೆ. ಲಾಕ್ಡೌನ್ ಲಿಸ್ಟ್ ನಲ್ಲಿರುವಂತಹ ಜಿಲ್ಲೆಗಳು ಯಾವ್ದ್ಯಾವ್ದು? ಹಾಗಾದ್ರೆ ನ್ಯೂಸ್ 18 ಕನ್ನಡದ ಬಳಿ ಸಂಭಾವ್ಯ ಜಿಲ್ಲೆಗಳ ಪಟ್ಟಿ ಇದೆ. 10-15 ಜಿಲ್ಲೆಗಳು ಲಾಕ್ಡೌನ್ ಆಗುವಂತ ಸಾಧ್ಯತೆ ದಟ್ಟವಾಗಿದೆಯಂತೆ. ಯಾಕೆಂದ್ರೆ ಬೆಂಗಳೂರು ಗ್ರಾಮಾಂತರ ಮಾಡಿದ್ರೆ ಸಾಲದು. ಉಳಿದ ಜಿಲ್ಲೆಗಳಲ್ಲೂ ಕೂಡ ಸಾಕಷ್ಟು ಪ್ರಕರಣಗಳು ಜಾಸ್ತಿ ಆಗ್ತಾ ಇದಾವೆ. ಆ ಜಿಲ್ಲೆಗಳನ್ನು ಕೂಡ ಲಾಕ್ಡೌನ್ ಮಾಡಬೇಕು ಅನ್ನುವುದು ತಜ್ಞರ ಅಭಿಪ್ರಾಯ ಅಂತ ಹೇಳಲಾಗ್ತಾ ಇರುವಂತದ್ದು. ನಾಳೆ ಜಿಲ್ಲಾಧಿಕಾರಿಗಳ ಜೊತೆ ಮುಖ್ಯಮಂತ್ರಿಗಳು ಸಭೆಯನ್ನ ಮಾಡ್ತಾ ಇದ್ದಾರೆ. ಡಿಸಿಗಳ ಜೊತೆ ಸಿಎಂ ವಿಡಿಯೋ ಕಾನ್ಫರೆನ್ಸ್ ಅನ್ನ ಮಾಡ್ತಾ ಇದ್ದಾರೆ. ನಾಳೆ ಜಿಲ್ಲಾಧಿಕಾರಿಗಳ ಜೊತೆ ಸಿಎಂ ಸಭೆಯನ್ನ ಮಾಡ್ತಾ ಇದ್ದಾರೆ. ಡಿಸಿಗಳ ಜೊತೆ ಮುಖ್ಯಮಂತ್ರಿಗಳು ವಿಡಿಯೋ ಕಾನ್ಫರೆನ್ಸ್ ಅನ್ನ ಮಾಡ್ತಾ ಇರುವಂತದ್ದು. ಆಯಾ ಜಿಲ್ಲೆಗಳ ಕೊರೋನಾ ನಂಬರ್ ಬಗ್ಗೆ ಚರ್ಚೆಯನ್ನ ಮಾಡ್ತಾರೆ. ಯಾವ ಜಿಲ್ಲೆಗಳಲ್ಲಿ ಕೊರೋನಾ ಹೆಚ್ಚಾಗ್ತಾ ಇದೆ, ಯಾವ ಜಿಲ್ಲೆಗಳಲ್ಲಿ ಕಂಟ್ರೋಲ್ ಸಿಗ್ತಾ ಇಲ್ಲ, ನಿಯಂತ್ರಣಕ್ಕೆ ಬರ್ತಾ ಇಲ್ಲ, ಯಾವ ಜಿಲ್ಲೆಗಳಲ್ಲಿ ಸಾವಿನ ಪ್ರಮಾಣ ಜಾಸ್ತಿ ಆಗ್ತಾ ಇದೆ, ಇದೆಲ್ಲದ್ರ ಬಗ್ಗೆನೂ ಕೂಡ ಅಂಕಿಅಂಶವನ್ನ ಪಡೆದುಕೊಳ್ತಾರೆ ಮುಖ್ಯಮಂತ್ರಿಗಳು. ಈಗ ಆಲ್ರೆಡಿ ಅವ್ರ ಹತ್ರನೂ ಕೂಡ ಕೈ ಸೇರಿರುತ್ತೆ ಆ ಒಂದು ಪಟ್ಟಿ. ಯಾವ್ಯಾವ ಜಿಲ್ಲೆಯಲ್ಲಿ ಜಾಸ್ತಿ ಸೋಂಕು ವರದಿ ಆಗ್ತಾ ಇದೆ, ಸಾವಿನ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಅಂತ ಮತ್ತೊಮ್ಮೆ ಜಿಲ್ಲಾಧಿಕಾರಿಗಳ ಜೊತೆ ಚರ್ಚೆಯನ್ನ ಮಾಡ್ತಾರೆ. ಯಾವ ಜಿಲ್ಲೆಗಳಲ್ಲಿ ಕಾಂಟ್ಯಾಕ್ಟ್ ಪತ್ತೆನೇ ಆಗ್ತಾ ಇಲ್ಲ, ಕಾಂಟ್ಯಾಕ್ಟ್ ಟ್ರೇಸ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಎಲ್ಲ ಮಾಹಿತಿಯನ್ನ ಪಡೆಯಲಿದ್ದಾರೆ ಮುಖ್ಯಮಂತ್ರಿಗಳು. ಡಿಸಿಗಳ ಅಭಿಪ್ರಾಯ ಸಂಗ್ರಹದ ಬಳಿಕ ಮುಂದಿನ ನಿರ್ಧಾರವನ್ನ ಕೈಗೊಳ್ಳಲಿದ್ದಾರೆ ಮುಖ್ಯಮಂತ್ರಿಗಳು. ಈಗ ಆಲ್ರೆಡಿ ಬೆಂಗಳೂರಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸುಮಾರು 15 ದಿನಗಳಿಂದಲೂ ಕೂಡ ತಯಾರಿಯನ್ನ ಮಾಡಿಕೊಂಡಿದ್ರು. BS ಯಡಿಯೂರಪ್ಪನವರು ಲಾಕ್ಡೌನ್ ಮಾಡಲ್ಲ ಅಂತಾನೆ ಕೊನೆಗೂ ಈಗ ಲಾಕ್ಡೌನ್ ಅನ್ನ ಮಾಡಿದ್ದಾರೆ. ಈಗ ಜಿಲ್ಲಾಧಿಕಾರಿಗಳ ಜೊತೆ ಸಭೆ ಇದೆ, ನಾಳೆ ಸಭೆ ಇರುವಂತದ್ದು. ಸೊ ಜಿಲ್ಲೆಗಳನ್ನ ಲಾಕ್ಡೌನ್ ಮಾಡುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಪ್ರಮುಖವಾಗಿ ಚರ್ಚೆಯನ್ನ ಮಾಡಲಾಗುತ್ತೆ. ಈಗ ಆಲ್ರೆಡಿ ಸಾಕಷ್ಟು ಜಿಲ್ಲೆಗಳಲ್ಲಿ ಬೆಳಗ್ಗೆ 6 ಗಂಟೆಯಿಂದ ಮಧ್ಯಾಹ್ನ 2 ಗಂಟೆಯವರೆಗೂ ಮಾತ್ರ ಓಪನ್ ಇರುತ್ತೆ. ಅದಾದ್ಮೇಲೆ ಲಾಕ್ಡೌನ್ ಮಾಡುವಂತ ತೀರ್ಮಾನಕ್ಕೆ ಬರಲಾಗಿರುವಂತದ್ದು. ಸಾಕಷ್ಟು ತಾಲೂಕುಗಳು ಇದೇ ರೀತಿಯಾಗಿ ಈಗ ಆಲ್ರೆಡಿ ದಿನಚರಿಗಳನ್ನ ಆರಂಭಿಸಿರುವಂತದ್ದು. ಸೊ ಈಗ ಕಂಪ್ಲೀಟ್ ಆಗಿ ಇಡೀ ಕರ್ನಾಟಕದಲ್ಲಿ ಈ ಒಂದು ಚೈನ್ ಬ್ರೇಕ್ ಮಾಡುವಂತ ನಿಟ್ಟಿನಲ್ಲಿ ಸರ್ಕಾರ ಸಾಕಷ್ಟು ಜಿಲ್ಲೆಗಳನ್ನ, ಅತಿ ಹೆಚ್ಚು ಸೋಂಕು ವರದಿ ಆಗ್ತಾ ಇರುವಂತ ಜಿಲ್ಲೆಗಳು, ಸಾವಿನ ಪ್ರಮಾಣ ವರದಿ ಆಗ್ತಾ ಇರುವಂತ ಜಿಲ್ಲೆಗಳು, ಅತಿ ಹೆಚ್ಚು ತೀವ್ರ ನಿಗಾ ಘಟಕದಲ್ಲಿ ಐಸಿಯುನಲ್ಲಿ ಇರುವಂತಹ ಜಿಲ್ಲೆಗಳು ಯಾವುದು ಅಂದ್ರೆ ಆ ಪೇಷಂಟ್ಸ್ ಗಳು ಯಾರಿರ್ತಾರೆ ಆ ಜಿಲ್ಲೆಗಳ ಮೇಲೆ ಮತ್ತಷ್ಟು ಕಟ್ಟುನಿಟ್ಟಿನ ಕ್ರಮವನ್ನ ಕೈಗೊಳ್ಳುವಂತ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇರುವಂತದ್ದು. ಯಾವ್ಯಾವ ಜಿಲ್ಲೆಗಳು ಲಾಕ್ ಆಗ್ತವೆ ಅನ್ನೋದನ್ನ ಕಾದ್ ನೋಡ್ಬೇಕು. ಯಾಕೆಂದ್ರೆ ಮುಖ್ಯಮಂತ್ರಿಗಳ ಬಳಿ ಒಂದು ಸ್ಪಷ್ಟವಾದಂತ ಒಂದು ಲಿಸ್ಟ್ ಇರುತ್ತೆ, ಯಾವ್ಯಾವ ಜಿಲ್ಲೆಯಲ್ಲಿ ಜಾಸ್ತಿ ಆಗ್ತಾ ಇದೆ, ನಿಯಂತ್ರಣಕ್ಕೆ ಸಿಗ್ತಾ ಇಲ್ಲ, ಬ್ರೇಕ್ ಹಾಕ್ಲಿಕ್ಕೆ ಆಗ್ತಾ ಇಲ್ಲ ಅಂತ. ಇನ್ನ ಯಾವ್ಯಾವ ಜಿಲ್ಲೆ ಯಾವ್ಯಾವ ರೀತಿಯಾಗಿದಂತ ಪರಿಸ್ಥಿತಿ ಇದೆ, ಅಲ್ಲಿ ಲಾಕ್ಡೌನ್ ಮಾಡುವಂತ ಸಾಧ್ಯತೆ ಎಷ್ಟರ ಮಟ್ಟಿಗೆ ಇದೆ ಅಂತ ನಮ್ಮ ಪ್ರತಿನಿಧಿಗಳು ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಹಾಗೆ ಮಾಹಿತಿಯನ್ನ ನೀಡ್ತಾ ಹೋಗ್ತಾರೆ. ಮಂಗಳೂರಿನಿಂದ ನಮ್ಮ ಪ್ರತಿನಿಧಿ ಕಿಶನ್ ಶೆಟ್ಟಿ ನೇರ ಸಂಪರ್ಕದಲ್ಲಿದ್ದಾರೆ. ಮೈಸೂರಿನಿಂದ ನಮ್ಮ ಪ್ರತಿನಿಧಿ ಪುಟ್ಟಪ್ಪ ನೇರ ಸಂಪರ್ಕದಲ್ಲಿದ್ದಾರೆ. ಕಲಬುರಗಿ ಜಿಲ್ಲೆಯಿಂದ ನಮ್ಮ ಪ್ರತಿನಿಧಿ ಶಿವರಾಮ ಸುಂಡಿ, ಹಾಗೆ ಹುಬ್ಬಳ್ಳಿಯಿಂದ ಪರಶುರಾಮ್ ತಹಶೀಲ್ದಾರ್ ನೇರ ಸಂಪರ್ಕದಲ್ಲಿದ್ದಾರೆ. ಎಲ್ಲೆಲ್ಲಿ ಯಾವ್ಯಾವ ರೀತಿಯಾಗಿದೆ ಪರಿಸ್ಥಿತಿ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಇವರೆಲ್ಲರೂ ಕೂಡ ನೀಡ್ತಾರೆ. ಅವರವರ ಜಿಲ್ಲೆಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿಸ್ತಾ ಹೋಗ್ತೀನಿ, ಮಾಹಿತಿಯನ್ನ ನೀಡ್ತಾ ಹೋಗ್ತೀನಿ. ಮೊದಲದಾಗಿ ಕರಾವಳಿ ಭಾಗ ಅತಿ ಹೆಚ್ಚು ಸೋಂಕು ಬೆಂಗಳೂರನ್ನ ಬಿಟ್ರೆ ವರದಿ ಆಗ್ತಾ ಇರುವಂತದ್ದು ಮಂಗಳೂರಿನಲ್ಲಿ. ಅದರ ಬಗ್ಗೆ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಕಿಶನ್ ಶೆಟ್ಟಿ.
ಕಿಶನ್, ನೋಡ್ತಾ ಇದ್ವಿ ಬೆಂಗಳೂರಿನಲ್ಲಿ ದಿನವೊಂದಕ್ಕೆ 1000ಕ್ಕೂ ಹೆಚ್ಚಿನ ಪ್ರಕರಣಗಳು ದಾಖಲಾಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ 1 ವಾರಗಳ ಕಾಲ ಲಾಕ್ಡೌನ್ ನಿರ್ಧಾರಕ್ಕೆ ಈಗ ಆಲ್ರೆಡಿ ರಾಜ್ಯ ಸರ್ಕಾರ ಬಂದಿದೆ. ಅಲ್ಲೂ ಕೂಡ 100ಕ್ಕೂ ಹೆಚ್ಚಿನ ಪ್ರಕರಣಗಳು ದಾಖಲಾಗ್ತಾ ಇದಾವೆ ಮಂಗಳೂರಿನಲ್ಲಿ. ಹೇಗಿದೆ ಪರಿಸ್ಥಿತಿ? ಜಿಲ್ಲಾಧಿಕಾರಿಗಳು ಏನು ಹೇಳ್ತಾ ಇದ್ದಾರೆ? ಸರ್ಕಾರಕ್ಕೆ ಏನಾದರೂ ಮನವಿಯನ್ನ ಮಾಡ್ಕೊಂಡಿದ್ದಾರಾ? ಪೃಥ್ವಿರಾಜ್, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೊರೋನಾ ಪಾಸಿಟಿವ್ ಸಂಖ್ಯೆ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ. ಸತತ 5 ದಿನಗಳಿಂದ 180ಕ್ಕಿಂತ ಹೆಚ್ಚು ಕೇಸ್ಗಳು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪತ್ತೆ ಆಗ್ತಾ ಇದೆ. ನಿನ್ನೆ ವೈದ್ಯಾಧಿಕಾರಿಗಳ ಜೊತೆ ದಕ್ಷಿಣ ಕನ್ನಡದ ಜಿಲ್ಲಾಧಿಕಾರಿ ಸಿಂಧೂ ರೂಪೇಶ್ ಅವರು ಸಭೆಯನ್ನ ಮಾಡಿದ್ರು. ಈ ಸಭೆಯಲ್ಲಿ ವೈದ್ಯಾಧಿಕಾರಿಗಳೇ ಆತಂಕವನ್ನ ವ್ಯಕ್ತಪಡಿಸಿದ್ರು. ಸಮುದಾಯದ ಹಂತಕ್ಕೆ ತಲುಪಿದ್ಯಾ ಎಂಬ ಆತಂಕವನ್ನ ಸ್ವತಃ ವೈದ್ಯರೇ ಜಿಲ್ಲಾಧಿಕಾರಿಗಳ ಮುಂದೆ ತೆರೆದಿಟ್ರು. ಯಾಕಂದ್ರೆ ಇಲ್ಲಿ ಬರ್ತಿರುವಂತಹ ಪಾಸಿಟಿವ್ ಕೇಸ್ಗಳ ಸಂಖ್ಯೆ ಅತಿ ಹೆಚ್ಚಾಗಿದೆ. ಯಾಕಂದ್ರೆ ಇಲ್ಲಿ ತನಕ ಕೇವಲ ಹೊರ ರಾಜ್ಯ ಮತ್ತು ಹೊರ ದೇಶಗಳಿಂದ ಬಂದಂತವರಿಗೆ ಕೊರೋನಾ ಪಾಸಿಟಿವ್ ಕಂಡು ಬರ್ತಾ ಇತ್ತು. ಆದ್ರೆ ಈಗ ದಕ್ಷಿಣ ಕನ್ನಡ ಜಿಲ್ಲೆಯ ಮೂಲೆ ಮೂಲೆಗಳಿಂದ ಪಾಸಿಟಿವ್ ಪ್ರಕರಣಗಳು ಕಂಡು ಬರ್ತಾ ಇದೆ. ನಗರ ಸೇರಿದಂತೆ ಹಳ್ಳಿ ಭಾಗಗಳಲ್ಲಿ ಕೂಡ ಪಾಸಿಟಿವ್ ಸಂಖ್ಯೆಗಳು ಕಂಡು ಬರ್ತಾ ಇದೆ. ಹಾಗಾಗಿ ಜಿಲ್ಲೆಯನ್ನು ಮತ್ತೊಮ್ಮೆ ಲಾಕ್ಡೌನ್ ಮಾಡಬೇಕು ಎಂಬ ಒತ್ತಾಯ ಕೂಡ ಸ್ಪಷ್ಟವಾಗಿ ಜನರಿಂದ ಕೇಳಿ ಬರ್ತಾ ಇದೆ. ಹಾಗಾಗಿ ಕೆಲವೊಂದು ಕಡೆ ಜನರು ತಾವೇ ಸ್ವಯಂ ಪ್ರೇರಿತವಾಗಿ ಲಾಕ್ಡೌನ್ ಮಾಡಿಕೊಂಡಿದ್ದಾರೆ. ಬೆಳ್ತಂಗಡಿ ಭಾಗ ಆಗಿರ್ಬೋದು, ಉಳ್ಳಾಲ, ಮೂಡಬಿದ್ರೆ, ಹರೇಕಳ ಮುಂತಾದ ಭಾಗಗಳಲ್ಲಿ ಜನ ಮಧ್ಯಾಹ್ನ ನಂತರ ಸ್ವತಃ ಲಾಕ್ಡೌನ್ ಅನ್ನು ಮಾಡ್ತಾ ಇದ್ದಾರೆ. ಇವತ್ತು ಸಂಡೇ ಲಾಕ್ಡೌನ್ ಕೂಡ ಜನರಿಂದ ಸಖತ್ ರೆಸ್ಪಾನ್ಸ್ ಕೂಡ ವ್ಯಕ್ತವಾಗಿದೆ. ಯಾಕಂದ್ರೆ ಜಿಲ್ಲೆಯಲ್ಲಿ ಸಾಕಷ್ಟು ಕೊರೋನಾ ಪ್ರಕರಣಗಳು ಕಂಡು ಬರ್ತಾ ಇದೆ. ಈಗಾಗಲೇ 2000 ಗಡಿಯನ್ನ ಕೊರೋನಾ ದಾಟಿರುವಂತದ್ದು. ಪ್ರತಿನಿತ್ಯ 180ಕ್ಕಿಂತ ಹೆಚ್ಚು ಪ್ರಕರಣಗಳು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ದಾಖಲಾಗಿದೆ. ಈಗಾಗಲೇ ಕೊರೋನಾದಿಂದ ಸಾವಿಗೀಡಾದವರ ಸಂಖ್ಯೆ 41ಕ್ಕಿಂತ ಹೆಚ್ಚಾಗಿರುವಂತದ್ದು. ಹಾಗಾಗಿ ಜಿಲ್ಲಾಧಿಕಾರಿಗಳು ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಸಾವಿನ ಸಂಖ್ಯೆ ಏರೋಕೆ ಏನು ಕಾರಣ ಎಂಬುದರ ಬಗ್ಗೆ ಈಗಾಗಲೇ ತನಿಖೆಯನ್ನ ಮಾಡ್ತಾ ಇದ್ದಾರೆ. ಸುಮಾರು 13 ವೈದ್ಯರ ತಂಡಗಳು ಈ ತನಿಖೆಯನ್ನ ಮಾಡುತ್ತೆ. ಹೇಗೆ ಸಾವು ಸಂಭವಿಸಿತು, ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಸಾವಿನ ಪ್ರಮಾಣ ಏರಿಕೆಯಾಗೋಕೆ ಏನು ಕಾರಣ ಎಂಬುದರ ಬಗ್ಗೆ ಈಗಾಗಲೇ ವೈದ್ಯಾಧಿಕಾರಿಗಳು ತನಿಖೆಯನ್ನ ಮಾಡ್ತಾ ಇದ್ದಾರೆ. ಹಾಗಾದ್ರೆ ದಕ್ಷಿಣ ಕನ್ನಡ ಜಿಲ್ಲೆಯನ್ನ ಮತ್ತೊಮ್ಮೆ ಲಾಕ್ಡೌನ್ ಮಾಡಬೇಕಾ ಎಂಬ ಪ್ರಶ್ನೆಗೆ ಉತ್ತರ ಇರೋದು ಹೌದು, ಲಾಕ್ಡೌನ್ ಮಾಡಬೇಕು. ಯಾಕಂದ್ರೆ ಸಮುದಾಯದ ಹಂತದಲ್ಲಿ ಇದೆ. ಹಾಗಾಗಿ ಜನರು ಮನೆಯಲ್ಲೇ ಇರಬೇಕಾಗತ್ತೆ. ಕೊರೋನಾ ಸ್ಪ್ರೆಡ್ ಆಗೋದನ್ನ ತಪ್ಪಿಸೋಕೆ, ಕೊರೋನಾ ಚೈನ್ ಅನ್ನ ಲಿಂಕ್ ಅನ್ನ ತಪ್ಪಿಸೋಕೆ ಮತ್ತೊಮ್ಮೆ ಲಾಕ್ಡೌನ್ ಅನಿವಾರ್ಯ ಅನ್ನೋದು ಸ್ಪಷ್ಟವಾಗಿ ಜನರಿಂದ ಉತ್ತರ ಕೇಳಿ ಬರ್ತಾ ಇದೆ. ನೀವು ನೋಡ್ತಾ ಇರುವಂತದ್ದು ಮಂಗಳೂರಿನ ನಂತೂರ್ ಸರ್ಕಲ್ ನ ದೃಶ್ಯಾವಳಿಗಳು. ಇದು ಮಂಗಳೂರು ನಗರಕ್ಕೆ ಸೇರುವಂತ ರಸ್ತೆ. ಹಾಗಾಗಿ ಬೆಳಗ್ಗಿನಿಂದ ಸಾಕಷ್ಟು ದ್ವಿಚಕ್ರ ವಾಹನ ಸವಾರರು ಮಂಗಳೂರು ನಗರ ಭಾಗಕ್ಕೆ ಬರ್ತಾ ಇದ್ದಾರೆ. ಅವರನ್ನ ತಡೆದು ನಿಲ್ಲುವಂತ ಕೆಲಸವನ್ನ ಸದ್ಯ ಪೊಲೀಸರು ಮಾಡ್ತಾ ಇದ್ದಾರೆ ಮತ್ತು ಸ್ಪಷ್ಟವಾದ ಕಾರಣವನ್ನ ಕೂಡ ಕೇಳ್ತಾ ಇದ್ದಾರೆ. ಯಾಕಂದ್ರೆ ಈಗಾಗಲೇ ಜಿಲ್ಲಾಡಳಿತ ಮತ್ತು ಸರ್ಕಾರ ಸ್ಪಷ್ಟವಾಗಿ ಹೇಳಿರುವಂತದ್ದು, ಅನಗತ್ಯ ಕಾರಣಗಳಿಗಾಗಿ ರಸ್ತೆಗಳಿದ್ರೆ ಅಂಥವರ ವಾಹನವನ್ನ ಸೀಸ್ ಮಾಡ್ತೀವಿ ಎಂಬ ಎಚ್ಚರಿಕೆಯನ್ನು ಕೊಟ್ಟಿರುವಂತದ್ದು. ಈ ನಿಟ್ಟಿನಲ್ಲಿ ಪೊಲೀಸರು ಕೂಡ ಇಲ್ಲಿ ಕಾರ್ಯವನ್ನ ನಿರ್ವಹಿಸುತ್ತಿದ್ದಾರೆ. ಪೃಥ್ವಿರಾಜ್, ನಾಳೆ ಜಿಲ್ಲಾಧಿಕಾರಿಗಳ ಜೊತೆ ಸಿಎಂ ಅನ್ನ ಸಭೆ ಕರೀತಾರೆ. ಬೆಂಗಳೂರನ್ನು ಹೊರತುಪಡಿಸಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಪ್ರಕರಣಗಳು ಸದ್ಯದ ದಿನಗಳಲ್ಲಿ ಕಾಣ್ತಾ ಇದೆ. ಹಾಗಾಗಿ ಜಿಲ್ಲೆಯನ್ನು ಕೂಡ ಸದ್ಯಕ್ಕೆ ಲಾಕ್ ಮಾಡುವಂತಹ ಪರಿಸ್ಥಿತಿ ಬಂದರೂ ಬರ್ಬೋದು. ಈ ಬಗ್ಗೆ ಜನರು ಎಚ್ಚೆತ್ತುಕೊಳ್ಳುವಂಥದ್ದು ಅನಿವಾರ್ಯವಾಗಿರುವಂತದ್ದು. ಪೃಥ್ವಿರಾಜ್. ಓಕೆ ಕಿಶನ್, ಎಸ್, ಮಂಗಳೂರಿನ ಪರಿಸ್ಥಿತಿಯನ್ನ ಗಮನಿಸಿದ್ರಲ್ಲ. 180ಕ್ಕೂ ಹೆಚ್ಚಿನ ಪ್ರಕರಣಗಳು ದಾಖಲಾಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಅಲ್ಲಿನ ಜನರಿಗೂ ಸಹಜವಾಗಿ ಆತಂಕ ಇದೆ. ಮೈಸೂರಿಗೆ ಹೋಗೋಣ, ಅಲ್ಲಿ ಹೇಗಿದೆ ಪರಿಸ್ಥಿತಿ ಅಂತ ನಮ್ಮ ಪ್ರತಿನಿಧಿ ಮಾಹಿತಿಯನ್ನ ನೀಡ್ತಾರೆ. ಪುಟ್ಟಪ್ಪ ನೇರ ಸಂಪರ್ಕದಲ್ಲಿದ್ದಾರೆ. ಪುಟ್ಟಪ್ಪ, ನಿನ್ನೆಯಷ್ಟೇ ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವ ಎಸ್ ಟಿ ಸೋಮಶೇಖರ್ ಹೇಳ್ತಾ ಇದ್ರು ಮೈಸೂರಿನಲ್ಲೂ ಕೂಡ ಮಿತಿ ಮೀರ್ತಾ ಇದೆ. ಇನ್ನೊಂದ್ ಕಡೆ ಲಾಕ್ ಡೌನ್ ಮಾಡುವಂತ ಪರಿಸ್ಥಿತಿ ನಿರ್ಮಾಣವಾಗಿದೆ. ಲಾಕ್ ಡೌನ್ ಮಾಡಿದ್ರೆ ಬೆಟರ್ ಅಂತ ಅವರು ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾ ಇದ್ರು. ಹೇಗಿದೆ ಮೈಸೂರು? ಜಿಲ್ಲಾಧಿಕಾರಿಗಳು ಏನ್ ಹೇಳ್ತಾರೆ? ಎಷ್ಟರ ಮಟ್ಟಿಗೆ ಪರಿಸ್ಥಿತಿ ನಿಯಂತ್ರಣದಲ್ಲಿ ಇದೆ ಅಂತ? ಖಂಡಿತವಾಗಿಯೂ ಪೃಥ್ವಿರಾಜ್, ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ದಿನೇ ದಿನೇ ಕೊರೋನಾ ಪ್ರಕರಣಗಳು ಹೆಚ್ಚಾಗುತ್ತಿರುವ ಹಿನ್ನೆಲೆಯಲ್ಲಿ ಮಿನಿ ಲಾಕ್ಡೌನ್ ಅನ್ನ ಜಾರಿ ಮಾಡೋದಕ್ಕೆ ಮೈಸೂರು ಜಿಲ್ಲಾಡಳಿತ ಚಿಂತನೆಯನ್ನ ಮಾಡಿದೆ. ಅದಕ್ಕೆ ಬೇಕಾದಂತಹ ಪೂರ್ವ ಸಿದ್ಧತೆಗಳನ್ನ ನಿನ್ನೆ ಬಂದಿದ್ದಂತ ಉಸ್ತುವಾರಿ ಸಚಿವರ ಜೊತೆ ಸಹ ಚರ್ಚೆ ನಡೆಸಿ ಸಿದ್ಧತೆ ಮಾಡ್ಕೊಳ್ಳೋದಕ್ಕೆ ತಯಾರಾಗ್ತದೆ. ಪ್ರಮುಖವಾಗಿ ಮೊದಲ ಹಂತದಲ್ಲಿ ಬಂದಂತಹ 90 ಪ್ರಕರಣಗಳನ್ನ ಸಫಲವಾಗಿ ನಿಭಾಯಿಸಿ ಯಾವುದೇ ರೀತಿಯಾದಂತಹ ಸಾವು ನೋವು ಮೈಸೂರಿನಲ್ಲಿ ಸಂಭವಿಸಿರಲಿಲ್ಲ. ಆದರೆ ಎರಡನೇ ಹಂತದಲ್ಲಿ ಈವರೆಗೆ 28 ಮಂದಿ ಸಾವನ್ನಪ್ಪಿರೋದು ಮೈಸೂರಿನ ಜನರಲ್ಲಿ ಆತಂಕವನ್ನು ತಂದಿದೆ. ಆ ನಿಟ್ಟಿನಲ್ಲಿ ಮೈಸೂರಿಗೆ ಮಿನಿ ಲಾಕ್ಡೌನ್ ಏನಾದರೂ ಬೇಕಾಗುತ್ತಾ ಅನ್ನೋ ಒಂದು ಚರ್ಚೆಯೂ ಸಹ ಆರಂಭವಾಗಿದೆ. ಇವತ್ತು ಸಂಡೇ ಲಾಕ್ಡೌನ್ ಇದೆ. ಆ ಸಂಡೇ ಲಾಕ್ಡೌನ್ ಅನ್ನ ಸಂಪೂರ್ಣವಾಗಿ ಜಾರಿ ಮಾಡಲಾಗಿದೆ. ನಾವು ದೃಶ್ಯಗಳು ಸಹ ನೋಡಬಹುದು ಪೃಥ್ವಿರಾಜ್. ಇವತ್ತು ನಾವು KR ಸರ್ಕಲ್ ವೃತ್ತದಲ್ಲಿ ನಿಂತಿದ್ದೇವೆ. ನಗರದ ಇದು ಪ್ರಮುಖ ವೃತ್ತ. ಈ ಒಂದು ವೃತ್ತವನ್ನ ಸಂಪೂರ್ಣವಾಗಿ ಬ್ಯಾರಿಕೇಡ್ ಗಳಿಂದ ಹಾಕಿ ಬಂದ್ ಮಾಡಲಾಗಿದೆ. ಇಡೀ ರಸ್ತೆಯಲ್ಲಿ ಒಬ್ಬನೇ ಒಬ್ಬ ಜನ ಇಲ್ಲ. ಇವತ್ತಿನ ಸಂಡೇ ಲಾಕ್ಡೌನ್ಗೆ ಮೈಸೂರಿನ ಜನರು ಉತ್ತಮ ರೀತಿಯಲ್ಲಿ ರೆಸ್ಪಾನ್ಸ್ ಅನ್ನ ಕೊಡ್ತಾ ಇದ್ದಾರೆ. ಅಂಗಡಿ ಮುಂಕಟ್ಟುಗಳು ಸಹ ಬಾಗಿಲು ಹಾಕಿದೆ. ವ್ಯಾಪಾರಸ್ಥರು ವ್ಯಾಪಾರವನ್ನ ಬಂದ್ ಮಾಡಿ ಯಾವುದೇ ರೀತಿಯಲ್ಲೂ ಸಹ ವ್ಯಾಪಾರ ವಹಿವಾಟನ್ನ ಮಾಡ್ತಾ ಇಲ್ಲ ಮತ್ತು ಅಗತ್ಯ ಸೇವೆಗಳ ವಸ್ತುಗಳ ವ್ಯಾಪಾರವೂ ಸಹ ಬಂದಾಗಿದೆ. ಇನ್ನು ನಮ್ಮ ಎಡಭಾಗದಲ್ಲೂ ಸಹ ನೋಡಬಹುದು, ಏನು ಬಸ್ ಸ್ಟ್ಯಾಂಡ್ ರಸ್ತೆ ಇದೆ, ಆ ಒಂದು ಬಸ್ ಸ್ಟ್ಯಾಂಡ್ ರಸ್ತೆಯೂ ಸಹ ಸಂಪೂರ್ಣವಾಗಿ ಸ್ತಬ್ಧವಾಗಿದೆ. ಯಾವುದೇ ರೀತಿಯಾದಂತಹ ಒಂದು ವಾಹನ ಸಂಚಾರವೂ ಸಹ ಇಲ್ಲ.
ಸಂಡೇ ಲಾಕ್ಡೌನ್ಗೆ ಸಿಗ್ತಾ ಇರುವಂತ ಪ್ರತಿಕ್ರಿಯೆ ವಾರದ ದಿನಗಳಲ್ಲಿ ಯಾವುದೇ ರೀತಿಯಲ್ಲೂ ಸಿಗ್ತಾ ಇಲ್ಲ. ವಾರದ ದಿನಗಳಲ್ಲಿ ಅತಿ ಹೆಚ್ಚು ಜನರು ಓಡಾಡ್ತಾ ಇದ್ದಾರೆ. ಪ್ರಮುಖವಾಗಿ ನರಸಿಂಹರಾಜ ಕ್ಷೇತ್ರದಲ್ಲಿ ಹೆಚ್ಚಿನ ಜನರಿಗೆ ಸೋಂಕು ಬಂದಿದೆ ಮತ್ತು ಅದೇ ಕ್ಷೇತ್ರದಲ್ಲಿ ಹೆಚ್ಚಿನ ಜನರಿಗೆ ಸಾವು ಸಹ ಸಂಭವಿಸಿದೆ. ಮೈಸೂರಿನಲ್ಲಿ ಆಗಿರುವಂತಹ 28 ಸಾವುಗಳಲ್ಲಿ ಕನಿಷ್ಠ 20 ಸಾವು ನರಸಿಂಹರಾಜ ಕ್ಷೇತ್ರದಿಂದ ಆಗಿದೆ ಅನ್ನೋ ಮಾಹಿತಿಯನ್ನು ಸ್ವತಃ DHO ಅವರು ಹೇಳಿದ್ದಾರೆ. ಈ ನಿಟ್ಟಿನಲ್ಲಿ ಇವತ್ತು ಆಗಿರುವಂತಹ ಸಂಡೇ ಲಾಕ್ಡೌನ್ಗೆ ಸಿಕ್ಕಿರುವಂತಹ ರೆಸ್ಪಾನ್ಸ್ ವಾರದ ದಿನಗಳಲ್ಲೂ ಸಹ ಸಿಗಬೇಕು. ಆ ನಿಟ್ಟಿನಲ್ಲಿ ಮೈಸೂರನ್ನು ಸಹ ಲಾಕ್ಡೌನ್ ಮಾಡಬೇಕು ಅನ್ನೋ ಒಂದು ಒತ್ತಾಯ ಇದೀಗ ಸ್ಥಳೀಯರಿಂದ ಕೇಳಿ ಬರ್ತಾ ಇದೆ. ಪೃಥ್ವಿರಾಜ್. ಓಕೆ ಪುಟ್ಟಪ್ಪ, ಗಮನಿಸಿದ್ರಲ್ಲ ಮಂಗಳೂರು ಮತ್ತೆ ಮೈಸೂರಿನಲ್ಲಿ ಹೇಗಿದೆ ಪರಿಸ್ಥಿತಿ ಅಂತ. ಇನ್ನ ಕೊರೋನಾದ ಹಾಟ್ ಸ್ಪಾಟ್ ಅಂತ ಕರೆಸಿಕೊಳ್ಳುವಂತ ಜಿಲ್ಲೆ ಅಂದ್ರೆ ಅದು ಕಲಬುರಗಿ ಜಿಲ್ಲೆ. ಕಲಬುರಗಿ ಜಿಲ್ಲೆಗೆ ಹೋಗೋಣ, ಅಲ್ಲಿ ಹೇಗಿದೆ ಪರಿಸ್ಥಿತಿ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವರಾಮ್ ಅಸುಂಡಿ. ಈಗ ಆಲ್ರೆಡಿ ಈ ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ ಲಾಕ್ ಡೌನ್ ಮಾಡಿದಂತ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಇನ್ನೂ ಸಾಕಷ್ಟು ಜಿಲ್ಲೆಗಳನ್ನ ಲಾಕ್ ಡೌನ್ ಮಾಡ್ತಾರೆ ಅಂತ ಕೇಳಿ ಬರ್ತಾ ಇತ್ತು. ಅದರಲ್ಲಿ ಮೊದಲ ಹೆಸರು ಇರುವಂತದ್ದೇ ಕಲಬುರಗಿ ಅನ್ನೋದ್ರ ಬಗ್ಗೆನೂ ಕೂಡ ಸಾಕಷ್ಟು ಜನ ಮಾತನಾಡ್ತಾ ಇದ್ರು. ಹೇಗಿದೆ ಕಲಬುರಗಿ ಜಿಲ್ಲೆಯ ಪರಿಸ್ಥಿತಿ? ಪೃಥ್ವಿರಾಜ್, ಖಂಡಿತ ನೀವು ಹೇಳೋ ಮಾತು ಸತ್ಯ. ಯಾಕೆಂದ್ರೆ ಕಲಬುರಗಿ ಕೊರೋನಾ ಹಾಟ್ಸ್ಪಾಟ್ ಆಗಿದೆ. ಆರಂಭದಿಂದಲೂ ಏನು ದೇಶದ ಮೊದಲ ಸಾವು ಸಂಭವಿಸಿತ್ತು, ಆರಂಭದಿಂದಲೂ ಸಹ ಒಂದೇ ಲೆವೆಲ್ ಅಲ್ಲಿ, ಒಂದೇ ಮಟ್ಟದಲ್ಲಿ ಕೊರೋನಾ ಸೋಂಕು ದೃಢಪಡ್ತಾನೆ ಇದಾವೆ. ಇತ್ತೀಚೆಗೆ ಕಳೆದ ಒಂದು ವಾರದಲ್ಲಿ ಅತಿ ಹೆಚ್ಚು ಸೋಂಕಿತ ಪ್ರಕರಣಗಳು ವ್ಯಾಪಕವಾಗಿ ಅಂದ್ರೆ ಕಂಡು ಬರ್ತಾ ಇದೆ. ಅದು ಈಗ ಸೋಂಕಿತರ ಸಂಖ್ಯೆ 2024ಕ್ಕೆ ಏರಿದೆ. ರಾಜ್ಯದಲ್ಲಿಯೇ 2ನೇ ಸ್ಥಾನದಲ್ಲಿದೆ ಕಲಬುರಗಿ. ಅಲ್ಲದೆ ಸಾವಿನ ಸಂಖ್ಯೆಯು ಸಹ 36ಕ್ಕೆ ಏರಿದೆ. ನಿನ್ನೆ ಅಷ್ಟೇ 2 ಸಾವನ್ನಪ್ಪಿದ್ರು. ನಿನ್ನೆ 65 ಪ್ರಕರಣಗಳು ಬಂದಿದ್ವು. ಈ 65 ಪ್ರಕರಣಗಳಲ್ಲಿ ಶೇಕಡ 50% ಪ್ರಕರಣಗಳು ಟ್ರಾವೆಲ್ ಹಿಸ್ಟ್ರಿ ಇರಲಾರ್ದಂತ, ಅಂದ್ರೆ ಕಮ್ಯುನಿಟಿ ಸ್ಪ್ರೆಡ್ ವ್ಯಾಪಕವಾಗಿ ಆಗ್ತಾ ಇದೆ ಅನ್ನೋ ಒಂದು ಆತಂಕ ಎದುರಾಗಿದೆ. ಹೀಗಾಗಿ ಜಿಲ್ಲಾಡಳಿತ ಈಗಾಗಲೇ ಜಿಲ್ಲಾಧಿಕಾರಿಗಳು ಸುಳ್ಳು ನೀಡಿದ್ದಾರೆ. ಅಂದ್ರೆ ಯಾವುದೇ ಏನು ಜನರ ಡಿಮ್ಯಾಂಡ್ ಇದೆ, ಹೀಗಾಗಿ ಸಂಪೂರ್ಣ ಲಾಕ್ಡೌನ್ ಮಾಡೋ ಚಿಂತನೆ ಇದೆ ಅನ್ನೋ ಒಂದು ಮಾತು ಹೇಳೋ ಮೂಲಕ ಮುಂದಿನ ವಾರದಲ್ಲಿ ನಾಳೆಯಿಂದನೇ ಏನು ಲಾಕ್ಡೌನ್ ಮಾಡುವಂತ ಸುಳಿವು ನೀಡಿದ್ದಾರೆ. ಆದ್ರೆ ನಾಳೆ ಏನು ಮುಖ್ಯಮಂತ್ರಿಗಳು ಸಭೆ ಮಾಡ್ತಾರೆ, ಆ ಸಭೆಯಲ್ಲಿ ಅವರು ಈ ವಿಷಯವನ್ನು ಹೇಳೋರಿದ್ದಾರೆ. ಹೀಗಾಗಿ ಖಂಡಿತವಾಗಿಯೂ ಬೆಂಗಳೂರು ಏನು ಗ್ರಾಮಾಂತರ ಮತ್ತು ಬೆಂಗಳೂರು ನಗರದ ನಂತರ ಕಲಬುರಗಿ ಲಾಕ್ಡೌನ್ ಆಗುವಂತ ಎಲ್ಲ ಸಾಧ್ಯತೆಗಳಿದಾವೆ. ಒಟ್ಟಾರೆ ಜಿಲ್ಲಾ ಏನು ಇಲ್ಲಿನ ಜನರ ವರ್ತನೆಯೂ ಸಹ ಸಾಕಷ್ಟು ಬೇಸರ ತರಿಸಿದೆ ಜಿಲ್ಲಾಡಳಿತಕ್ಕೆ. ಯಾಕಂದ್ರೆ ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತಾ ಇಲ್ಲ, ಮಾಸ್ಕ್ ಹಾಕೊಳ್ತಾ ಇಲ್ಲ, ಮತ್ತು ಏನು ಸರ್ಕಾರದ ಗೈಡ್ಲೈನ್ಸ್ ಪ್ರಕಾರ ಯಾರು ನಡ್ಕೊಳ್ತಾ ಇಲ್ಲ. ಹೀಗಾಗಿ ಇದರಿಂದ ಬೇಸತ್ತು ಜಿಲ್ಲಾಧಿಕಾರಿಗಳೇ ಒಂದು ಏನು ಲಾಕ್ಡೌನ್ ಮಾಡ್ಲಿಕ್ಕೆ ಒಂದು ಮುಂದಾಗಿದ್ದಾರೆ ಮತ್ತು ಅದನ್ನ ಸರ್ಕಾರದ ಗಮನಕ್ಕೆ ತರುವಂತ ವಿಚಾರ ಮುಂದಿಟ್ಕೊಂಡಿದ್ದಾರೆ. ನಾಳೆ ಒಂದು ಏನು ಲಾಕ್ಡೌನ್ ಮಾಡ್ತಾರಾ ಇಲ್ಲ ಅನ್ನೋದು ನಾಳೆ ನಿರ್ಧಾರ ಆಗುತ್ತೆ. ಪೃಥ್ವಿರಾಜ್. ಓಕೆ ಶಿವರಾಮ್ ಅಸುಂಡಿ. ಹುಬ್ಳಿಗೆ ಹೋಗೋಣ. ನೆಕ್ಸ್ಟ್ ಅಲ್ಲಿ ಹೇಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಪರಶುರಾಮ್. ಆಲ್ಮೋಸ್ಟ್ ಸಾಕಷ್ಟು ಜಿಲ್ಲೆಗಳಲ್ಲಿ ದಿನೇ ದಿನೇ ಸೋಂಕಿನ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಅಲ್ಲಿನ ಜಿಲ್ಲಾಧಿಕಾರಿಗಳು ಕೂಡ ಆತಂಕವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು. ಆ ಒಂದು ಚೈನ್ ಲಿಂಕ್ ಅನ್ನ ಬ್ರೇಕ್ ಮಾಡಬೇಕಾಗಿದೆ. ಸೋಂಕು ಹೆಚ್ಚಾಗ್ತಾ ಇರುವಂತ ಹಿನ್ನೆಲೆಯಲ್ಲಿ ಹುಬ್ಬಳ್ಳಿಯಲ್ಲಿ ಏನ್ ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಜಿಲ್ಲಾಧಿಕಾರಿಗಳು, ಹಾಗೆ ಯಾವ ರೀತಿಯಾಗಿದೆ ಪರಿಸ್ಥಿತಿ, ನಿಯಂತ್ರಣದಲ್ಲಿದೆಯಾ ಅಲ್ಲಿ? ಪೃಥ್ವಿರಾಜ್, ಈ ಒಂದು ಕಳೆದ 10 ದಿನಗಳ ಅಂಕಿ ಸಂಖ್ಯೆಗಳನ್ನ ಗಮನಿಸಿದಾಗ ನಿಜಕ್ಕೂ ಬೆಚ್ಚಿ ಬೀಳಿಸುವಂತಹ ವರದಿಗಳು ದಾಖಲಾಗಿರುವುದು ಗಮನಿಸಬಹುದು. ಜುಲೈ 1ರ ಹೆಲ್ತ್ ಬುಲೆಟಿನ್ ಅನ್ನ ನಾವು ನೋಡಿದಾಗ 380 ಜನ ಸೋಂಕಿತರು ಜಿಲ್ಲೆಯಲ್ಲಿದ್ದರು, ಜೊತೆಗೆ 8 ಜನ ಸಾವನ್ನಪ್ಪಿದ್ರು. ಆದರೆ ನಿನ್ನೆ ಬುಲೆಟಿನ್ ಅನ್ನ ನೋಡಿದಾಗ ನಿಜಕ್ಕೂ ಅಚ್ಚರಿ ಆಗ್ತದೆ. ಯಾಕಂತಂದ್ರೆ ಈವರೆಗೂ 959 ಜನ ಸೋಂಕಿತರಿದ್ದಾರೆ, 32 ಜನ ಮೃತಪಟ್ಟಿದ್ದಾರೆ. ಅಂದ್ರೆ 2 ಪಟ್ಟಿಗೂ ಹೆಚ್ಚು ಸೋಂಕಿತರು ಸೇರ್ಕೊಂಡಿದ್ರೆ 4 ಪಟ್ಟು ಜನರು ಮೃತಪಡ್ತಾ ಇದ್ದಾರೆ. ಇನ್ನು 1341 ಜನರ ವರದಿ ಬರುವುದು ಕೂಡ ಬಾಕಿ ಇದೆ. ಹೀಗಾಗಿ ಜಿಲ್ಲೆಯಲ್ಲಿ ಮತ್ತೊಮ್ಮೆ ಸಂಪೂರ್ಣ ಲಾಕ್ಡೌನ್ ಆಗಬೇಕು ಅನ್ನುವಂತಹ ಚರ್ಚೆ ಸಾರ್ವಜನಿಕ ವಲಯದಲ್ಲಿಯೇ ಕೇಳಿ ಬರ್ತಾ ಇದೆ. ಈಗಾಗಲೇ ವರ್ತಕರು ಮತ್ತು ವ್ಯಾಪಾರಸ್ಥರು ಸಾಕಷ್ಟು ಮುಂಜಾಗ್ರತೆ ಕ್ರಮಗಳನ್ನ ತೆಗೆದುಕೊಂಡು ಅಂಗಡಿ ಮುಂಗಟ್ಟುಗಳನ್ನ ತೆರೆಯುವಂತಹ ಸಮಯದಲ್ಲಿ ಕೂಡ ಬದಲಾವಣೆಗಳನ್ನ ಮಾಡಿಕೊಂಡಿದ್ದಾರೆ. ಹುಬ್ಬಳ್ಳಿ ಧಾರವಾಡ ಅವಳಿ ನಗರದಲ್ಲಿ ಬೆಳಗ್ಗೆ 9 ಗಂಟೆಯಿಂದ ಸಾಯಂಕಾಲ 5 ಗಂಟೆಯವರೆಗೂ ಮಾತ್ರ ವ್ಯಾಪಾರ ವಹಿವಾಟು ನಡೆಯಬೇಕು ಅನ್ನುವಂತಹ ನಿರ್ಧಾರವನ್ನ ವ್ಯಾಪಾರಸ್ಥರು ತೆಗೆದುಕೊಂಡಿರುವುದು ಕಂಡು ಬರ್ತಾ ಇದೆ. ಜೊತೆಗೆ ಬೇರೆ ಬೇರೆ ಅಂಗಡಿಗಳ ಮಾಲೀಕರು, ಮಾಲ್ಗಳ ಮಾಲೀಕರು, ಜೊತೆಗೆ ವ್ಯಾಪಾರವನ್ನು ನಡೆಸಿದಂತಹ ಇನ್ನಿತರ ಸಣ್ಣ ಪುಟ್ಟ ಅಂಗಡಿ ಮಳಿಗೆಗಳ ಮಾಲೀಕರು ಕೂಡ ಸಮಯದಲ್ಲಿ ಬದಲಾವಣೆಯನ್ನು ಮಾಡಿಕೊಂಡಿದ್ದಾರೆ. ಇವತ್ತು ಭಾನುವಾರದ ಲಾಕ್ಡೌನ್ಗೆ ಸ್ವಯಂ ಪ್ರೇರಿತವಾಗಿ ಜನರು ಬಂದ್ನಲ್ಲಿ ಭಾಗವಹಿಸುತ್ತಿರುವುದು ಕಂಡು ಬರ್ತಾ ಇದೆ. ಯಾಕಂತಂದ್ರೆ ಪೊಲೀಸರು ಸಾಕಷ್ಟು ಸಂಖ್ಯೆಯಲ್ಲಿ ಕಾಣಿಸ್ತಾ ಇಲ್ಲ. 2-3 ಜನ ಟ್ರಾಫಿಕ್ ಪೊಲೀಸರು ಮಾತ್ರ ಈ ಒಂದು ಹುಬ್ಬಳ್ಳಿಯ ಚೆನ್ನಮ್ಮ ವೃತ್ತದಲ್ಲಿದ್ದಾರೆ. ಆದರೆ ಸಾರ್ವಜನಿಕರು ಯಾರು ಕೂಡ ವಾಹನಗಳನ್ನು ತೆಗೆದುಕೊಂಡು ರಸ್ತೆಗೆ ಬರ್ತಾ ಇಲ್ಲ. ನಾನು 1 ನಿಮಿಷದಲ್ಲಿ ತಮಗೆ ತೋರಿಸುವಂತ ಪ್ರಯತ್ನವನ್ನ ಮಾಡ್ತೀನಿ. ನಾನು ಹುಬ್ಬಳ್ಳಿ ಹೃದಯ ಭಾಗ ಚೆನ್ನಮ್ಮ ವೃತ್ತದಲ್ಲಿದ್ದೀನಿ. ಈ ಒಂದು ವೃತ್ತದಲ್ಲಿ ಸಾಕಷ್ಟು ಈ ಸಂದರ್ಭದಕ್ಕಾಗಲೇ ವಾಹನಗಳ ಸಂಚಾರ ದೊಡ್ಡ ಪ್ರಮಾಣದಲ್ಲಿ ನಡೀತಾ ಇತ್ತು. ಖಾಸಗಿ ವಾಹನಗಳು ರಸ್ತೆಯಲ್ಲಿ ತುಂಬಿಕೊಂಡು ಓಡಾಡ್ತಾ ಇತ್ತು.
ಜೊತೆಗೆ ಇಲ್ಲೇ ಹಳೆ ಬಸ್ ನಿಲ್ದಾಣವಿದೆ, ಅದರ ಎದುರುಗಡೆನೆ BRTS ಬಸ್ ನಿಲ್ದಾಣ ಕೂಡ ಇದೆ. ಸಾವಿರಾರು ಸಂಖ್ಯೆಯ ಜನ ಈಗ ಲಾಕ್ಡೌನ್ ಸಡಿಲಿಕೆ ನಂತರ ಈ ಸಂದರ್ಭದಲ್ಲಿ ಬೇರೆ ಬೇರೆ ಊರುಗಳಿಗೆ ತೆರಳಬಹುದಾಗಿರ್ಬೋದು, ವ್ಯಾಪಾರ ವಹಿವಾಟಿಗೆ ಆಗಮಿಸೋದಾಗಿರೋದು ಮಾಡ್ತಾ ಇದ್ರು. ಆದರೆ ಯಾವೊಬ್ಬ ಜನರು ಕೂಡ ಈಗ ರಸ್ತೆಗೆ ಬಂದಿರುವುದು ಕಾಣಿಸ್ತಾ ಇಲ್ಲ. ಖಾಸಗಿ ವಾಹನಗಳು ಇಲ್ಲದೆ ರಸ್ತೆಗಳು ಬನಗೊಡ್ತಾ ಇದ್ದಾವೆ, ಬಸ್ ನಿಲ್ದಾಣಗಳು ಬಿಕೋ ಅಂತ ಇದ್ದಾವೆ, ವ್ಯಾಪಾರ ವಹಿವಾಟು ಸಂಪೂರ್ಣ ಸ್ಥಗಿತಗೊಂಡಿದೆ, ಮಳಿಗೆಗಳು ಕೂಡ ಬಂದ್ ಆಗಿದ್ದಾವೆ. ಎಸೆನ್ಸಿಯಲ್ ಸರ್ವಿಸ್ ಕೊಡಬಹುದು ಅಂತ ಹೇಳಿದ್ರು ಕೂಡ ಏನು ಕಿರಾಣಿ ಅಂಗಡಿಗಳಾಗಿರ್ಬೋದು, ತರಕಾರಿ ಮಾರುಕಟ್ಟೆಗಳಾಗಿರ್ಬೋದು, ಅವುಗಳು ಕೂಡ ಸಂಪೂರ್ಣ ಬಂದ್ ಆಗಿದ್ದಾವೆ. ಇದನ್ನೆಲ್ಲ ಗಮನಿಸಿದ್ರೆ ಜನರಲ್ಲಿಯೂ ಕೂಡ ಸಾಕಷ್ಟು ಭಯದ ವಾತಾವರಣ ಮನೆ ಮಾಡಿದೆ. ಜನರು ಕೂಡ ಮನೆಯಿಂದ ಆಚೆ ಬರ್ತಾ ಇಲ್ಲ. ಈ ಕೊರೋನಾ ಅಂಕಿ ಸಂಖ್ಯೆ ಯಾವ ರೀತಿ ಜನರನ್ನ ಬೆಚ್ಚಿ ಬೀಳಿಸಿದೆ ಅನ್ನೋದು ಇದರಿಂದನೇ ಗೊತ್ತಾಗ್ತದೆ. ಒಂದೆಡೆ ಬೆಂಗಳೂರನ್ನ ಸಂಪೂರ್ಣ ಲಾಕ್ಡೌನ್ ಮಾಡಿದ ನಂತರ ನೆಕ್ಸ್ಟ್ ಯಾರಾದ್ರೂ ಜಿಲ್ಲೆಯನ್ನ ಲಾಕ್ಡೌನ್ ಮಾಡಬಹುದು ಅನ್ನೋದಾದ್ರೆ ಅದು ಧಾರವಾಡ ಜಿಲ್ಲೆನೇ ಅನ್ನುವಂತಹ ಮಾತನ್ನ ಸಾರ್ವಜನಿಕರು ಕೂಡ ಚರ್ಚೆಗೆ ಒಳಪಡಿಸ್ತಾ ಇದ್ದಾರೆ. ಯಾಕಂದ್ರೆ ಸೋಂಕಿತರ ಸಂಖ್ಯೆ 2 ಪಟ್ಟಿಗೂ ಹೆಚ್ಚು 10 ದಿನದಲ್ಲಿ ಹೆಚ್ಚಾಗಿರುವುದು, ಜೊತೆಗೆ ಮೃತರ ಸಂಖ್ಯೆ 8ರಿಂದ 32ಕ್ಕೆ ಏರಿಕೆಯಾಗಿರುವುದು ಕೂಡ ಸಾಕಷ್ಟು ಗಂಭೀರ ಚಿಂತನೆಗೆ ಒಂದು ಎಡೆ ಮಾಡಿ ಕೊಡ್ತಾ ಇದೆ. ಪೃಥ್ವಿರಾಜ್, ಓಕೆ, ಥ್ಯಾಂಕ್ ಯು ಸೋ ಮಚ್ ಪರಶುರಾಮ್, ಹಾಗೆ ಪುಟ್ಟಪ್ಪ, ಕಿಶನ್ ಶೆಟ್ಟಿ, ಶಿವರಾಮ್ ಅಸುಂಡಿ, ನಿಮ್ಮೆಲ್ಲ ಗ್ರೌಂಡ್ ರಿಪೋರ್ಟ್ಗಾಗಿ.